ಹೊಸ್ತಿಲ್ ಮೇಲೆ ಅರಸಿನ ಹಚ್ಚಿರೋ ತೆಂಗಿನಕಾಯಿನ ಇಡಿ. ಅಶೋಕ್, ನಂದಿನ ಹಿಡ್ಕೊಂಡು ಹೊಸ್ಲತ್ರ ಬಿಡಪ್ಪ. ಗುರುಗಳು ಇವತ್ತು ಮನೆಗೆ ಬರ್ತಿದಾರಂತೆ. ನಂದಿ ಪೂಜೆ ಮಾಡಿಸ್ತಾರಂತೆ. ನೀನಿರೋದು ಗೊತ್ತಾದ್ರೆ ಮನೆ ಒಳಗೆ ನಂದಿ ಬರೋದಿಲ್ವಂತೆ. ಆಗ ಗುರುಗಳಿಗೆ ಈ ಮನೇಲಿ ಸಮಸ್ಯೆ ಇರೋದು ಗೊತ್ತಾಗಿ ಅವರು ಪರಿಹಾರಕ್ಕೆ ಮುಂದಾಗ್ತಾರೆ. ನಾನು ಮತ್ತೆ ನಿನ್ನನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಚಿರು. ತಾಯಿ ಮಗ ಸೇರ್ಕೊಂಡು ಮಾಡ್ತಾ ಇರೋ ಪ್ಲ್ಯಾನ್ಗೆ ಇವತ್ತು ನಾನು ಅಂತ್ಯ ಹಾಡ್ತೀನಿ. ಶಿವಾರಾಧನೆಯಿಂದ ಚಿರುಗೆ ಪರ್ಮನೆಂಟಾಗಿ ಮುಕ್ತಿ ಕೊಡಿಸ್ತೀನಿ. ಇಬ್ಬರು ಸೇರಿ ಮಾಡಿರೋ ಉಪಾಯ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಅಮ್ಮವ್ರೆ, ನನಗೆಲ್ಲ ಗೊತ್ತು. ಮಮ್ಮಿ, ಈ ಮನೇಲಿ ನಂದಿ ಪ್ರವೇಶ ಮಾಡಿದ್ರೆ ನಾನು ಇಲ್ಲಿ ಇರೋಕ್ಕಾಗಲ್ಲ. ಹೌದು ಚಿರು, ಆದರೆ ಗೋವುಗಳಿಗೆ ಆತ್ಮದ ಸೂಕ್ಷ್ಮತೆ ಗೊತ್ತಾಗುತ್ತಂತೆ. ನೀನಿರ್ಬೇಕಾದ್ರೆ ಅದು ಹೇಗೆ ಮನೆ ಒಳಗಡೆ ಬರುತ್ತೆ? ಮಮ್ಮಿ, ಮತ್ತೆ ನನ್ನ ಮನೆಯಿಂದ ಹೊರಗಡೆ ಓಡಿಸ್ತಾರ ಮಮ್ಮಿ. ನೀನೇನಾದರೂ ಮಾಡು ಮಮ್ಮಿ, ನನ್ನ ಇಲ್ಲೇ ಉಳಿಸ್ಕೋ. ಸರಿ ಮಗನೆ, ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಆದರೆ ನೀನು ನಾನು ಹೇಳ್ದಂಗೆ ಮಾಡ್ತೀಯಾ? ನಾನು ನಿನ್ನ ಜೊತೆ ಇರಬೇಕು. ನೀನು ಹೇಳಿದ್ರು ನಾನು ಮಾಡ್ತೀನಿ. ಏನು ಮಾಡಬೇಕು ಹೇಳು ಮಮ್ಮಿ. ನೀನು ಮನೆ ಒಳಗಿರೋವರೆಗೂ ನಂದಿ ಮನೆ ಒಳಗೆ ಪ್ರವೇಶ ಮಾಡಲ್ಲ. ನೀನು ಮನೆ ಬಿಟ್ಟು ಹೋಗಬೇಕು. ಮಮ್ಮಿ, ನೀನೇ ನನ್ನ ಮನೆ ಬಿಟ್ಟು ಹೋಗು ಅಂತ ಇದೆಯಾ? ಐ ಹೇಟ್ ಯು. ತಪ್ಪು ತಿಳ್ಕೊಬೇಡ ಮಗನೆ. ಇವತ್ತೊಂದಿನ ನಿನ್ನ ಮನೆಯಿಂದ ಹೊರಗಡೆ ಹೋಗಬೇಕು ಅಷ್ಟೇ. ಉಪಾಯ ಮಾಡಿ ನನ್ನ ಮನೆಯಿಂದ ಹೊರಗಡೆ ಕಳಿಸ್ತಿಲ್ಲ ತಾನೇ? ಇಲ್ಲ ಮಗನೆ, ನನ್ನ ಮಾತನ್ನು ನಂಬು. ಇವತ್ತು ನಂದಿ ಪ್ರವೇಶ ಆಗಬೇಕು. ಆಗ ಗುರುಗಳಿಗೆ ಈ ಮನೆಯಲ್ಲಿ ಸಮಸ್ಯೆ ಇಲ್ಲ ಅಂತ ಗೊತ್ತಾಗುತ್ತೆ. ಆಗ ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ನಾನು ನೀನು ಕೂಡ ನೆಮ್ಮದಿಯಾಗಿರ್ಬೋದು. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಕಣೋ, ಇವತ್ತೊಂದಿನ ಒಂದಿನ ಮನೆಯಿಂದ ಹೊರಗಡೆ ಹೋಗ್ಬಿಡು. ಚಿರು ಚಿರು ಮಾತಾಡು ಕಂದ. ಈ ಮಮ್ಮಿ ನಿನ್ನನ್ನು ಪರ್ಮನೆಂಟಾಗಿ ಮನೆಯಿಂದ ಹೊರಗಡೆ ಕಳಿಸಲ್ಲ ಕಣೋ. ಇವತ್ತು ಒಂದಿನ ಅಷ್ಟೇ ನಿನ್ನ ಮನೆಯಿಂದ ಹೊರಗಡೆ ಹೋಗ್ಬಿಡು. ಆಮೇಲೆ
ನೀನು ಮನೇಲಿ ಯೂಸ್ ಮಾಡ್ತಿದ್ದ ವಸ್ತುಗಳನ್ನೆಲ್ಲ ನಾನು ಹೊರಗಡೆ ಹಾಕ್ಬಿಡ್ತೀನಿ. ಗುರುಗಳು ಪೂಜೆ ನಂತರ ಗೋಮೂತ್ರ ಪ್ರೋಕ್ಷಣೆ ಮಾಡೋದಕ್ಕೆ ಹೇಳಿದ್ದಾರೆ. ನೀನು ಹೋದ್ಮೇಲೆ ಮನೆಗೆಲ್ಲ ಗೋಮೂತ್ರ ಪ್ರೋಕ್ಷಣೆ ಮಾಡಿಬಿಡ್ತೀನಿ. ಆಗ ಮನೆಯಲ್ಲಿ ಯಾವ ನೆಗೆಟಿವ್ ಎನರ್ಜಿನೂ ಇರೋದಿಲ್ಲ. ಆಗ ಮನೆಗೆ ನಂದಿ ಪ್ರವೇಶ ಮಾಡುತ್ತೆ. ಆಗ ಯಾವ ಸಮಸ್ಯೆನೂ ಇರೋದಿಲ್ಲ. ಅವರೆಲ್ಲ ಯಾವ ಸಮಸ್ಯೆ ಬಗ್ಗೆನೂ ಮಾತಾಡೋದಿಲ್ಲ. ಅದಾದಮೇಲೆ ಶಿವನ ಆರಾಧನೆ ಆಗುತ್ತೆ. ಅದಾದಮೇಲೆ ನಿನ್ನ ಮನೆಗೆ ಬರಬಹುದು. ಆಯಿತು ಮಮ್ಮಿ, ನಾನೇನು ಮಾತು ಕೇಳ್ತೀನಿ. ಆದರೆ ನೀನು ನನ್ನ ಮಾತು ನಂಬು ಚಿರು. ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕುವಷ್ಟು ಕಟುಕಿ ತಾಯಿ ನಾನಲ್ಲ ಕಣೋ. ನಿನ್ನನ್ನು ಮತ್ತೆ ಮನೆಯೊಳಗೆ ಕರ್ಸ್ಕೋತೀನಿ. ನನ್ನ ಆಣೆ ಕಣೋ. ಸರಿ ಮಮ್ಮಿ, ನಾನಿವತ್ತು ಒಂದಿನ ಮನೆಯಿಂದ ಹೊರಗಡೆ ಹೋಗ್ತೀನಿ. ಗುರುಗಳೇ, ನಮ್ಮ ಕುಟುಂಬದ ಮೇಲೆ ನೀವು ಇಟ್ಟಿರೋ ಪ್ರೀತಿ, ನಿಮ್ಮ ಆಶೀರ್ವಾದದ ಫಲವಾಗಿ ನಂದಿ ಪ್ರವೇಶ ಆಯಿತು. ಇನ್ನು ಮುಂದೆ ಇರಲಿ, ಮೊದಲು ನಂದಿನ ವಾಪಸ್ ಕಳಿಸೋ ವ್ಯವಸ್ಥೆ ಮಾಡಿ. ಇಲ್ಲ, ನಮ್ಮ ಅಳಿಯಂದ್ರು ಅದೇ ಕೆಲಸಕ್ಕೆ ಹೋಗಿದ್ದಾರೆ. ಮಾವ, ನಂದಿನ ಕಳಿಸ್ಕೊಟ್ಟೆ. ಆಯಿತಾ? ಆಗಿದೆ. ಗುರುಗಳೇ, ನಂದಿ ಪ್ರವೇಶ ಆದರೆ ನಮ್ಮ ಮನೇಲಿ ಯಾವ ಸಮಸ್ಯೆನೂ ಇರೋದಿಲ್ಲ ಅಂತ ನೀವು ಹೇಳಿದ್ರಿ. ಇನ್ನು ನಮ್ಮ ಮುಂದಿನ ಹೆಜ್ಜೆ? ಹೌದು ಇಂದ್ರಪ್ರಸಾದ್, ಮನೆಯಲ್ಲಿ ಯಾವ ಸಮಸ್ಯೆಗಳು ಇಲ್ಲ ಅಂತ ಗೋಚರ ಆಗ್ತಾ ಇದೆ. ಶಿವ ತನ್ನ ವಾಹನವಾದ ನಂದಿನ ಇಲ್ಲಿ ಕಳಿಸಿ ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳಿಸಿದ್ದಾನೆ. ಗುರುಗಳೇ, ನೀವು ನಮ್ಮ ಮನೆಗೆ ನಗು ತಂದ್ರಿ. ನಿಮ್ಮಿ ಋಣನ ಈ ಜನ್ಮದಲ್ಲಿ ಮರೆಯೋದಿಲ್ಲ.
ಗುರುಗಳೇ, ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ಆದರೆ ಈ ಮೂಢನಂಬಿಕೆ ನನಗೆ ಗೊತ್ತೂ ಇಲ್ಲ, ಅದ್ರ ಮೇಲೆ ನಂಬಿಕೆನೂ ಇಲ್ಲ. ಆದರೆ ಇವತ್ತು ನೀವು ಮಾಡಿದ ಪೂಜೆ, ನಂದಿ ಪ್ರವೇಶ ಏನೋ ವಿಶೇಷ ಅನ್ನಿಸ್ತಿದೆ. ಮನಸ್ಸು ಹಗುರ ಅನ್ನಿಸ್ತಿದೆ ಗುರುಗಳೇ. ಶಿಷ್ಟ ದುಷ್ಟ ಅನ್ನೋದು ಈ ಪ್ರಪಂಚದಲ್ಲಿ ಇದ್ದೇ ಇದೆ. ನಾವು ಯಾವುದಕ್ಕೆ ಎಷ್ಟರ ಮಟ್ಟಿಗೆ ಒತ್ತು ಕೊಡ್ತೀವೋ ಅಷ್ಟರ ಮಟ್ಟಿಗೆ ಅದು ಗೋಚರಿಸುತ್ತೆ. ಇಲ್ಲ ಅಂತ ಬದುಕೋದಾದರೆ ಅದು ಅವರವರ ಶಕ್ತಿಗೆ ಮೀರಿದ್ದು. ಇದೇ ಅಂತ ಬದುಕೋದಾದರೆ ಅದು ಪರಮಾತ್ಮನ ಶಕ್ತಿಗೆ ಮೀರಿದ್ದು. ಗುರುಗಳೇ, ಸಂಗಮದಲ್ಲಿ ನಡೆದ ಘಟನೆನ ನೀವು ಮರೆಸೇ ಬಿಟ್ರಿ. ನಾವೆಲ್ಲ ನಿಮಗೆ ಯಾವಾಗಲೂ ಆಭಾರಿಗಳಾಗಿರ್ತೀವಿ. ಚಿರು ಮನೇಲಿರೋವಾಗ ನಂದಿ ಪ್ರವೇಶ ಆಗೋದಕ್ಕೆ ಹೇಗೆ ಸಾಧ್ಯ? ಈ ವಿಷಯದಲ್ಲಿ ನಿಮ್ಮಷ್ಟೇ ಕನ್ಫ್ಯೂಷನ್ ನನಗೂ ಇದೆ. ಆರ್ತಿ, ನೀನೇನು ಹೇಳೋದಿಲ್ವಾ? ಏನು ಹೇಳಬೇಕೋ ಗೊತ್ತಿಲ್ಲ ಗುರುಗಳೇ. ಎಲ್ಲ ತಿಳಿದವ್ರು ನೀವು. ಏನು ಹೇಳಿದ್ರು ಕಡಿಮೆನೆ. ಜ್ಯೇಷ್ಠ, ಇದನ್ನ ಮನೆ ಎಲ್ಲ ಮೂಲೆಗೂ ಪ್ರೋಕ್ಷಣೆ ಮಾಡು. ಈ ಸಮಯಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ ಚಿರು. ನೀನು ಇವತ್ತೊಂದಿನ ಮನೆಯಿಂದ ಹೊರಗೆ ಹೋಗ್ತೀನಿ, ಮತ್ತೆ ನಾಳೆಯಿಂದ ಮನೆ ಪ್ರವೇಶ ಮಾಡ್ತೀನಿ ಅಂದ್ಕೊಳ್ಳೋದು ನಿನ್ನ ಬುದ್ಧಿವಂತಿಕೆ. ಆದರೆ ಶಾಶ್ವತವಾಗಿ ನಿನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತ ನಾನು ಶಪಥ ಮಾಡಿರೋದು ನನ್ನ ಬುದ್ಧಿವಂತಿಕೆ. ಇನ್ಯಾವತ್ತೂ ನೀನು ಮನೆ ಒಳಗಡೆ ಕಾಲಿಡೋಕ್ಕಾಗೋದಿಲ್ಲ. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ನನ್ನ ಪಾಲಿನ ದೇವರು ನೀವು. ನನ್ನ ದೇವರು ನನ್ನನ್ನೇ ರೂಮಲ್ಲಿ ಕೂಡಾಕ್ಬಿಡ್ತಾ. ನೀವು ಈ ವಿಷಯದಲ್ಲಿ ತಪ್ಪು ಮಾಡಿಬಿಟ್ರಿ ಅಶೋಕ್. ಆದರೆ ನನ್ನನ್ನು ಕಾಪಾಡೋದಕ್ಕೆ ನನ್ನ ಮಗ ಚಿರುನೇ ಬಂದ.
ಅವನೇ ಬಂದು ಬಾಗ್ಲು ತೆಗ್ದ ಅನ್ಸುತ್ತೆ. ಅವ್ನು ಬಂದೋಗಿರೋ ಜಾಗಕ್ಕೆಲ್ಲ ಗೋಮೂತ್ರ ಪ್ರೋಕ್ಷಣೆ ಮಾಡಬೇಕು. ಅಂತೂ ನಾನು ನಂದಿ ಪೂಜೆ ಮಾಡೋ ಹಾಗೆ ಮಾಡಿಬಿಟ್ಟೆ ಮಗನೇ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ರೂಮಲ್ಲಿ ಕೂಡ ಹಾಕಿದ್ಯಾರು? ನನಗೆ ಗೊತ್ತಿಲ್ಲ. ಮತ್ತೆ ಎಲ್ಲರೂ ಮುಂದೆ ನನಗೆ ತಲೆನೋವು ಅಂತ ಯಾಕೆ ಸುಳ್ಳು ಹೇಳಿದ್ರಿ? ನೀನು ಪೂಜೆಗೆ ಬರಲಿಲ್ವಲ್ಲ, ಅದಕ್ಕೆ ಹಾಗೆ ಹೇಳಿದೆ. ನೀವು ರೂಮಲ್ಲಿ ಕೂಡ ಹಾಕ್ಬಿಟ್ರೆ ನಾನು ಪೂಜೆಗೆ ಹೇಗೆ ಬರೋದು ಹೇಳಿ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಿಮಗೆಲ್ಲ ಗೊತ್ತು ಅಶೋಕ್. ಗೊತ್ತಿದ್ದು ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಿದ್ದೀರಾ. ರೂಮಲ್ಲಿ ಕೂಡ ಹಾಕುವಂಥ ತಪ್ಪು ನಾನು ಏನು ಮಾಡಿದ್ದೀನಿ ಹೇಳಿ? ನಾನು ಕೋಡ್ ಹಾಕಿಲ್ಲ. ನೀವು ನನ್ನ ಗಂಡ. ತಾಳಿ ಕಟ್ಟಾಗಿಂದ ಇವತ್ತವರೆಗೂ ನನ್ನ ಹತ್ರ ಒಂದು ಸುಳ್ಳು ಹೇಳಿರಲಿಲ್ಲ. ಆದರೆ ಇವತ್ತು ಯಾಕೆ ಸುಳ್ಳು ಹೇಳ್ತಿದ್ದೀರಾ? ನೀವೇ ತಾನೇ ಕೂಡ ಹಾಕಿದ್ದು. ಆದರೆ ಯಾಕೆ? ನಾನಲ್ಲ. ನೀವೇ ಕೂಡ ಹಾಕಿರೋದು. ಹೌದು 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 ಹೌದು, ನಾನೇ ಕೂಡ ಹಾಕಿದ್ದು.